ಹಲೋ ಎಲ್ರಿಗೂ ನಮಸ್ತೆ. ಕೋಟೆ ನಾಡು ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಕ್ಯಾಮರಾಮನ್ ಕಿರಣ್ ಕುಮಾರ್ ಅವ್ರದ್ದು ಬರ್ತ್ಡೇ ಇದೆ. ಸೊ ಕಿರಣಣ್ಣ ಹ್ಯಾಪಿ ಬರ್ತ್ಡೇ. ಸೊ ಅವ್ರ ಬರ್ಡೇ ಸ್ಪೆಷಲ್ಗೋಸ್ಕರ ನಾವೆಲ್ಲ ಈ ಫ್ರೂಟ್ ಜ್ಯೂಸ್ ಎಲ್ಲ ಮಾಡಿಬಿಟ್ಟು ಅದರಿಂದ ಐಸ್ ಕ್ಯಾಂಡಿ ಮಾಡಿ ಅದನ್ನೆಲ್ಲ ಚಿಕ್ಕ ಮಕ್ಳಿಗೆ ಹಂಚ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ನಮ್ಮ ರೆಸಿಪಿನ ಇನ್ನೊಂದು ಸತಿ ನಮ್ಮ ಅಜಯ್ ಕುಮಾರ್ ಅವರು ಹೇಳ್ತಾರೆ. ಸರ್ ಹೇಳಿ ಸರ್. ಈ ವಾತಾವರಣಕ್ಕೆ ಈ ಫ್ರೂಟ್ಸ್ ಐಸ್ಕೊಂಡು ಎಲ್ಲ ತಿಂದ್ರೆ ಸಖತ್ತಾಗಿರುತ್ತೆ ನೋಡ್ರಿ. ತಿಂದರೆಲ್ಲ ಹೋಗಿ ಜ್ವರ ಸೊಳೆ ಬಂದು ಮಕ್ಕಂಬ್ಲೇಳು. ಹಾಕು, ಇದಕ್ಕೆ ಎಲ್ಲದಕ್ಕೆ ಹಾಕು. ಆಸಮಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ವೆದರ್ಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ರೆಸಿಪಿನ, ಅಲ್ವಾ? ನಿಂಬೆಹಣ್ಣಿಂಡು ಹೆಂಗಿಂಡ ಈಗಳು ಹಿಂಗ್ ಹಿಂಡಿದ್ರೆ ಇದ್ರ ರಸ ಎಲ್ಲ ಇದಾಗುತ್ತೆ. ಎಲ್ಲಿ ಹಿಂಡ್ಬೇಕು ಅಣ್ಣ? ಈ ತರ ಹಿಂಡ ಅಂತ ಹೇಳಿದ್ದು. ಹೆಂಗ ಪ್ರೆಸ್ ಮಾಡು, ಕೊಯ್ಬೇಕಾದ್ರೆ ಅದ್ರ ರಸ ಎಲ್ಲ ಕ್ಲೀನಾಗಿ ಹೇಳ್ಕೊಳ್ಳುತ್ತೆ ಅನ್ಬೇಕು. ಹಿಂಡೆ ಅಂದ್ರೆ ಅದನ್ನ ಕೊಯ್ದಿದ್ದು ಹಿಂಡೆ ಇಲ್ಲ. ಕಲ್ಲಂಗಡಿ ಹಣ್ಣು ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಇದೆ. ದ್ರಾಕ್ಷಿನೂ ರೆಡಿ ಇದೆ, ಪುದೀನ ಸೊಪ್ಪು ರೆಡಿ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಕ್ಕರೆನೂ ರೆಡಿ ಇದೆ, ಆರೆಂಜ್ ರೆಡಿ ಇದೆ, ಮ್ಯಾಂಗೋನೂ ರೆಡಿ ಇದೆ, ನಿಂಬೆ ರಸನೂ ರೆಡಿ ಇದೆ. ಈಗ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಲೋಟಕ್ಕೆ ಹಾಕ್ಬಿಟ್ಟು ಆಮೇಲೆ ಐಸ್ ಕ್ಯಾಂಡಿನ ಪ್ರಿಪೇರ್ ಮಾಡಿಬಿಡೋಣ. ಫಸ್ಟು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಡ್ಬಿಡೋಣ. ಸಕ್ಕರೆ ಕೊಡು ಬೀಜಿ. ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಡ್ರಿ. ಬಟ್ ಸ್ವಲ್ಪ ಸ್ವೀಟ್ ಇದ್ರೇ ಕ್ಯಾಂಡಿ ಚೆನ್ನಾಗಿರುತ್ತೆ. ಸೊ ಜಾಸ್ತಿನೇ ಹಾಕ್ತಾನೆ. ಆರೆಂಜ್ ಹಾಕೊಳ್ಳೋಣ. ಕಲ್ಲಂಗಡಿ ಕಲರ್ಫುಲ್ಲಾಗಿ ಬಂದಿದೆ. ಸ್ವಲ್ಪ ಆರೆಂಜ್ ಹಾಕೊಬಿಟ್ಟು ಈಗ ಆರೆಂಜ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಆರೆಂಜ್ ಸ್ವಲ್ಪ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಇರಲಿ. ಸ್ವಲ್ಪ ಲೈಟಾಗಿ ಉಳಿರುತ್ತಲ್ವ ಅದು. ಸೊ ಹಂಗಾಗಿ ಸಕ್ಕರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀರಿನ ಅವಶ್ಯಕತೆ ಏನು ಜಾಸ್ತಿ ಬೇಡ. ಕ್ಯಾಂಡಿ ಮಾಡೋದ್ರಿಂದ ಸೋಸ್ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಹಂಗೆ ಕ್ಯಾಂಡಿ ಸೂಪರಾಗಿ ಆಗುತ್ತೆ. ಆರೆಂಜಿನ ಸೋಸ್ ಅವಶ್ಯಕತೆ ಇಲ್ಲ. ಏನು ಚಿನ್ನ ಒಂಚೂರ ಕಡ್ಡಿ ಕ್ರಾಸ್ ಮಾಡು. ಹಂಗಲ್ಲ ಪಜ್ಜಿ, ಹಂಗಲ್ಲ. ಒಂದು ನಿಮಿಷ ಗೊತ್ತಾ, ಈ ಥರ ಕ್ರಾಸ್ ಹಿಡ್ಕೊಂಡ್ರೆ ತಿನ್ನೋರಿಗೆ ಕಡ್ಡಿ ಸ್ಟೈಲಾಗಿ ಕಾಣುತ್ತೆ. ಸೊ ಇದು ಬಿದ್ರ ಕಡ್ಡಿ ನಮ್ಮ ಹೊಲದಲ್ಲೇ ಇದ್ದಾವೆ. ಸೊ ನ್ಯಾಚುರಲಾಗಿ ಕಿತ್ಕೊಂಡ್ಬಂದಿರೋದು. ಈ ಥರ ಕ್ರಾಸಾಗಿ ಇಟ್ಬಿಡೋಣ. ಓಕೆನಾ? ಸರಿ. ಈ ಎಳತಿ ಕಟ್ ಮಾಡು. ಮ್ಯಾಂಗೋ ಹಾಕ್ತಾಯಿದ್ವಿ. ಸೊ ಇದಕ್ಕೆ ಹಾಲಿನ ಅವಶ್ಯಕತೆ ಏನು ಬೇಡ, ಯಾಕಂದರೆ ನಾವೇನು ಮಿಲ್ಕ್ ಶೇಕ್ ಮಾಡ್ತಾ ಇಲ್ಲ, ಕ್ಯಾಂಡಿ ಮಾಡಿರೋದ್ರಿಂದ. ಸೊ ಮಾವು, ಅದಕ್ಕೆ ಸಕ್ಕರೆ. ಮಾವು ಸ್ವೀಟ್ ಇದೆ, ಆದ್ರೂ ಕ್ಯಾಂಡಿ ಅಲ್ವಾ, ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಮ್ಯಾಂಗೋ ಬೇಗ ಕ್ಯಾಂಡಿ ಆಗುತ್ತೆ, ಯಾಕಂದರೆ ತಿಕ್ನೆಸ್ ಜಾಸ್ತಿ ಇರುತ್ತಲ್ವ. ಸೊ ಹಂಗಾಗಿ ಬೇಗ ಕ್ಯಾಂಡಿ ಆಗೋದು ಅಂತಂದರೆ ಮ್ಯಾಂಗೋ ಒಂದೇ.
ಚಾಕು ಶಾರ್ಪ್ನೆಸ್ ಹೋಗುತ್ತೆ, ಚಾಕು ಬೇಡ. ಗ್ರೇಪ್ಸ್ಗೂ ಅಷ್ಟೇ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕೋಣ, ಕ್ವಾಂಟಿಟಿ ಹಾಕ. ಅದು ಹುಳಿ ಇರುತ್ತೆ. ಆ್ಯಕ್ಚುಲಿ ಗ್ರೀನ್ ಗ್ರೇಪ್ಸ್ ಇನ್ನೂ ಜಾಸ್ತಿನೇ ಹುಳಿ ಇರುತ್ತೆ. ಪುದೀನ ಹಾಕ್ತೀನಿ ಲಾಸ್ಟಲ್ಲಿ. ಸೊ ಪುದೀನಾಗೆ ಈ ವೆದರ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೊಡ್ರಿ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಗರ್ರ ಅಂತ ಫೈನಲ್ ಲೆಮನ್ ಜ್ಯೂಸ್, ಲೆಮನ್ ಕ್ಯಾಂಡಿ, ಐಸ್ ಕ್ಯಾಂಡಿ. ಇದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕು. ಕ್ಯಾಂಡಿ ಆಗೋಕೆ ಕ್ಲೀನಾಗೆ ನಮಗೆ ಯಾವ ಸ್ಟೈಲಿಸಲ್ಲಿ ಬೇಕೋ ಅಷ್ಟೇ ಕಡ್ಡಿ ಇಟ್ಬಿಟ್ಟು ಇದನ್ನು ಮಿನಿಮಮ್ 6 ಅವರ್ಸು ಫ್ರಿಜ್ಜಲ್ಲಿ ಇಡಬೇಕು. ಅದು ಫ್ರೀಝರಲ್ಲಿ ಇಡಬೇಕು. 6 ಅವರ್ಸ್ ಇಟ್ಟರೆ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾಂಡಿ ನಮಗೆ ಸಿಗುತ್ತೆ. ಎಲ್ಲ ರೆಡಿಯಾಗಿದೆ. ಸೊ ಕಡ್ಡಿನೂ ಇಟ್ಟಿದ್ದೀವಿ. ಒಂದು 6 ಅವರ್ಸ್ ಫ್ರೀಝರಲ್ಲಿ ಇಟ್ಬಿಟ್ರೆ ಕ್ಲೀನಾಗಿ ಎಲ್ಲ ಕ್ಯಾಂಡಿ ಆಗುತ್ತೆ. 6 ಅವರ್ಸ್ ಬೇಕೇ ಬೇಕು. ಸೊ ಯಾಕಂದರೆ ಲೋಡ್ತಿಂದ ಆಚೆ ಬರಬೇಕಂದ್ರೆ ನಮಗೆ 6 ಅವರ್ಸ್ ಬೇಕೇ ಬೇಕು. ಸೊ ಹಂಗಾಗಿ ಈಗ ಫ್ರಿಜ್ಜಿಗೆ ಇಡೋಣ. ಫುಲ್ ಗಟ್ಟಿಯಾಗ್ಬಿಡ್ತಪ್ಪ ಐಸ್ ಇದ್ದಂಗೆ. ಹಂಗಾಗಿಬಿಡೋದು ಒಂದು ಅರ್ಧ ಗಂಟೆಗೆ ನೀರೇ ಬರಂಗಿಲ್ಲ, ಐಸ್ ಆಯ್ತದೆ. ಅವು ನೀರಿಕ್ಕೆ ಕುಡಿಯೋಣ. 1 ಅವರ್ ಬಿಟ್ಟು ನೋಡ್ಬೇಕಪ್ಪ ಫಸ್ಟು ಹೆಂಗಾರೆ ಕೇಳಿ. ಇದು ಆಗಿಲ್ಲ. ಇಬ್ಬರು ತಿನ್ಬೋದು. ಸೊ ಅಷ್ಟು ದಪ್ಪ ಇದೆ. ಸೊ ಇಲ್ಲಿಗೆ ನಮ್ಮ ಒಂದು ಫ್ರೂಟ್ ಕ್ಯಾಂಡಿ ಮುಕ್ತಾಯಗೊಳ್ಳಲಿದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಿಡಪ್ಪ. ಕೊಡು, ಸರಿ ಕೊಡು. ಸರಿಯಾಗಿದೆ ಸರ್, ಸೂಪರ್, ಫ್ಯಾಂಟಾಸ್ಟಿಕ್. ಸಬ್ಸ್ಕ್ರೈಬ್ ಟು ಕೋಟೆ ನಾಡು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್. ಹಾಂ ಈಗ ಕೊಡ್ತೀನಿ ತಗೋ. ಈ ಹುಡುಗಿ ತಿಮ್ಮಂಗಿಲ್ಲ, ಒಂದು ಹುಡುಗಿ ಬಿಡಪ್ಪ, ತಿನ್ನಮ್ಮ ಹಂಗೆ. ತಿನ್ನು ಚಿನ್ನಿ, ತಿನ್ನು ಅದೇನಾಗಲ್ಲ ಇಷ್ಟು. ಹೆಂಗೆ ಚಿನ್ನಿ? ಸೂಪರ್ ಹೆಂಗೆ ಚಿನ್ನಿ?